ಎಲ್ಲರಿಗೂ ಶರಣು ಶರಣಾರ್ಥಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. 12ನೇ ಶತಮಾನದ ಬಸವಾದಿ ಶರಣ ಚೇತನಗಳಿಗೆ ಎನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಯನ್ನು ಸಮರ್ಪಿಸ್ತಾ ಇದ್ದೀನಿ. ಇವತ್ತಿನ ದಿವಸ ನಾನು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ವಚನ ಯುಗದ ವೈಶಿಷ್ಟ್ಯತೆ ಮತ್ತು ಶರಣರ ಚಿಂತನೆಗಳ ಮಹತ್ವ ಅಂತ. ಸುಮಾರು ನಮ್ಮ ಭಾರತೀಯ ಇತಿಹಾಸವನ್ನು ನಾವು ಅವಲೋಕನೆಯನ್ನು ಮಾಡಿದಾಗ ಭಾರತದ ಅವಿಭಾಜ್ಯ ಅಂಗವಾಗಿದ್ದಂತಹ ಕರ್ನಾಟಕದ ಸ್ಥಿತಿಗತಿಗಳ ಬಗೆಗೆ ಒಂದು ಸಮೀಕ್ಷೆಯನ್ನು ಮಾಡಿದಾಗ ನಮಗೆ ತಿಳಿಯುವಂಥ ಅಂಶ, ಶತಶತಮಾನಗಳಿಂದ ಒಂದು ದೌರ್ಜನ್ಯ, ಶೋಷಣೆ, ಒಂದು ವರ್ಣಾಶ್ರಮ ಪದ್ಧತಿಯ ಮುಖಾಂತರ ಚಾತುರ್ವರ್ಣ ಪದ್ಧತಿಯನ್ನು ಒಂದು ನಿಯಮವನ್ನು ಇಟ್ಟುಕೊಂಡು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎನ್ನುವಂಥ ವರ್ಗ ಪರಿಕಲ್ಪನೆಯನ್ನು ಇಟ್ಕೊಂಡು ಏನು ಮೇಲ್ವರ್ಗದವರು ಅಂತಕ್ಕಂಥವ್ರು ಏನಿದ್ರು ಅವರೆಲ್ಲರೂ ಸಹಿತ ಶೂದ್ರ ವರ್ಗದವರನ್ನ ದೌರ್ಜನ್ಯವನ್ನು ಮಾಡ್ತಾ ಬಂದಿರತಕ್ಕಂಥದ್ದು ಶತಶತಮಾನಗಳ ಒಂದು ನಮ್ಮ ದೌರ್ಭಾಗ್ಯ ಅಂತಲೇ ಹೇಳ್ತಾ ಹೋಗ್ಬೋದು. ಈ ಒಂದು ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರು ತಮ್ಮ ಇತರ ಶರಣರನ್ನು ಒಳಗೊಂಡು ಈ ಒಂದು ಸನ್ನಿವೇಶವನ್ನು ಬದಲಾವಣೆ ಮಾಡಬೇಕು ಎನ್ನುವಂಥ ಒಂದು ಮಹತ್ವದ ಆಕಾಂಕ್ಷೆಯನ್ನು ಇಟ್ಟುಕೊಂಡು ಮೊದಲಿಗೆ ತಮ್ಮ ಅಂತರಂಗದಲ್ಲಿ ಒಂದು ಹೋರಾಟದ ಪರಿಕಲ್ಪನೆಯನ್ನು ಇಟ್ಕೊಂಡು ಏನು ಮಾಡ್ತಾ ಹೋದರು, ಶರಣರನ್ನೆಲ್ಲ ಯಾರು ತಳ ಸಮುದಾಯದಿಂದ ಬಂದಂಥ ವ್ಯಕ್ತಿಗಳನ್ನು ಮೇಲೆತ್ತುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಈ ಒಂದು ಪ್ರಯತ್ನದಲ್ಲಿ ಬಸವಣ್ಣನವರಿಗೆ ಆಲಮಪ್ರಭುಗಳು, ಸಿದ್ದರಾಮೇಶ್ವರ, ಚನ್ನಬಸವಣ್ಣ, ಅಕ್ಕಮಹಾದೇವಿ, ಮಡಿವಾಳ ಮಾಚಯ್ಯ, ಮೋಳಿಗೆ ಮಾರಯ್ಯ, ಮೋಳಿಗೆ ಮಹಾದೇವ, ಐದಕ್ಕಿ ಮಾರಯ್ಯ, ಐದಕ್ಕಿ ಲಕ್ಕಮ್ಮ, ಹೀಗೆ ಹಲವಾರು ಶರಣರುಗಳು ಕೂಡ ಬಸವಣ್ಣನವರಿಗೆ ತಮ್ಮ ಒಂದು ಸಹಕಾರವನ್ನು, ಸಹಯೋಗವನ್ನು ನೀಡ್ತಾ ಹೋಗ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಬಸವಣ್ಣನವರು ಎಲ್ಲರನ್ನ ಒಂದು ಕಡೆ ಸಮೀಕರಣವನ್ನು ಮಾಡಲಿಕ್ಕೆ, ಅವ್ರನ್ನ ಮೇಲೆತ್ತಲಿಕ್ಕೆ, ಅವರ ಮನಸ್ಸಿನ ಭಾವನೆಗಳನ್ನು ಹೊರ ಹಾಕಲಿಕ್ಕೆ ಒಂದು ಮುಖ್ಯವಾದ ವೇದಿಕೆಯನ್ನು ಅವರು ಕಲ್ಪಿಸಿಕೊಡ್ತಾ ಹೋಗ್ತಾರೆ. ಆ ಮುಖ್ಯವಾದ ವೇದಿಕೆ ಅನುಭವ ಮಂಟಪ ಆಗಿರ್ತದೆ. ಈ ಒಂದು ಅನುಭವ ಮಂಟಪವನ್ನು ವಿಶ್ವದ ಪ್ರಪ್ರಥಮ ಸಂಸತ್ತು ಅಂತಲೇ ಹೇಳಿ ಇತ್ತೀಚಿನ ಸಂಶೋಧಕರು ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಅಂತಂದರೆ ವಿಶ್ವದ ಪ್ರಪ್ರಥಮ ಸಂಸತ್ತು ಇಂಗ್ಲೆಂಡಿನಲ್ಲಿ ಸ್ಥಾಪನೆಯಾಗಿತ್ತು ಎನ್ನುವಂಥ ಒಂದು ಚಿತ್ರಣ ಬೇರೆ ಬೇರೆ ಇತಿಹಾಸದಲ್ಲಿ ತಿಳಿತಾ ಹೋದರೆ, ಅದಕ್ಕಿಂತ ಮುಂಚೆನೇ 12ನೇ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ಬಸವಾದಿ ಶರಣರು ಅನುಭವ ಮಂಟಪದಲ್ಲಿ ಸಮೀಕರಣಗೊಂಡು ಹಲವು ತತ್ವ ವಿಚಾರಗಳನ್ನು, ಸಮಾನತೆಯ ವಿಚಾರಗಳನ್ನು, ಸಾಮಾಜಿಕವಾಗಿದ್ದಂಥ ಒಂದು ಸಮಸ್ಯೆಗಳನ್ನು ಹೋಗಲಾಡಿಸ್ಲಿಕ್ಕೆ ಒಂದು ಚರ್ಚೆಯನ್ನು ಕೈಗೊಳ್ಳಲಿಕ್ಕೆ ಈ ಒಂದು ಸಂಸತ್ತಿನಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ರು ಅಂತಕ್ಕಂಥ ವಿಚಾರ ಬಹಳ ಹೆಮ್ಮೆಯ ವಿಚಾರ. ಇದು ಅಲ್ಲಿ ಸ್ತ್ರೀ ಪುರುಷ ಭೇದವಿಲ್ಲದೆ ನಮ್ಮ ಭಾರತೀಯ ಇತಿಹಾಸದ ಒಳಗಡೆ ಸ್ತ್ರೀಯರನ್ನು ಪೂಜ್ಯ ಭಾವನೆಯಿಂದ ಕಂಡು ಪುಸ್ತಕಗಳಲ್ಲಿ ನಾವು ಅದನ್ನು ಪಠಣೆಯನ್ನು ಮಾಡಿದ್ದೇವೆ ಹೊರತು ಸ್ತ್ರೀಯರಿಗೆ ಸರಿಯಾದ ಸ್ಥಾನಮಾನ ಅಂತಕ್ಕಂಥದ್ದು ನಮ್ಮ ಇತಿಹಾಸದ ಒಳಗಡೆ ಸಿಕ್ಕಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ಬಸವಾದಿ ಶರಣರು ಸ್ತ್ರೀಯರನ್ನೂ ಕೂಡ ಆ ಒಂದು ಅನುಭವ ಮಂಟಪದ ಚರ್ಚೆ ಒಳಗಡೆ ಭಾಗವಹಿಸಲಿಕ್ಕೆ ಒಂದು ಮುಕ್ತವಾದ ವೇದಿಕೆಯನ್ನು ಕೊಟ್ಟು ತಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಹೋಗ್ತಾರೆ. ಈ ಶರಣರನ್ನೆಲ್ಲ ಒಗ್ಗೂಡಿಸ್ತಕ್ಕಂಥ ಪ್ರಕ್ರಿಯೆ ಹೇಗೆ, ಅವ್ರನ್ನ ಹೇಗೆ ಶರಣರನ್ನು ಹೇಗೆ ತಂದು ಕೂರಿಸ್ಬೇಕು ಎನ್ನುವಂಥ ಚಿಂತನೆ ಬಂದಾಗ ಬಸವಣ್ಣನವರಲ್ಲಿ ಮೂಡಿದಂಥ ಒಂದು ಪರಿಕಲ್ಪನೆ ಇಷ್ಟಲಿಂಗದ ಪರಿಕಲ್ಪನೆ. ಈ ಒಂದು ಇಷ್ಟಲಿಂಗದ ಪರಿಕಲ್ಪನೆಯನ್ನು ಒಂದು ಸೀಮಿತ ಆಲೋಚನೆಯನ್ನು ಇಟ್ಟುಕೊಂಡು ಮಾಡಿರುವಂಥ ಒಂದು ಚಿಂತನೆ ಅಲ್ಲ. ಇದು ಒಂದು ನಮಗೆ ಸಮವಸ್ತ್ರದ ರೀತಿಯಲ್ಲಿ ಒಂದು ಪರಿಗಣನೆ ಆಗಬೇಕು ಎನ್ನುವಂಥ ಚಿಂತನೆಯನ್ನು ಇಟ್ಟುಕೊಂಡು ಎಲ್ರಿಗೂ ಕೂಡ ದೇವರನ್ನು ಹುಡುಕಿಕೊಂಡು ಗುಡಿಗುಂಡಾರಗಳಿಗೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮ್ಮ ಅಂತರಂಗದಲ್ಲಿ, ನಿಮ್ಮ ದೇಹದಲ್ಲಿ ನೀವು ದೇವರ ಸ್ವರೂಪವಾದಂಥ ಇಷ್ಟಲಿಂಗವನ್ನು ಧರಿಸಿಕೊಂಡು ಎಲ್ಲರೂ ಕೂಡ ಈ ಒಂದು ಶರಣರ ಸಂಗಮದಲ್ಲಿ ಭಾಗವಹಿಸ್ಬೋದು ಎನ್ನುವಂಥ ಒಂದು ಮುಕ್ತ ಅವಕಾಶವನ್ನು ಕೊಡ್ತಾ ಹೋಗ್ತಾರೆ. ಆ ಕಾರಣಕ್ಕಾಗಿ ತಳವರ್ಗದವರನ್ನು ಕೂಡ ಬಸವಣ್ಣ ತಲುಪಲಿಕ್ಕೆ ಈ ಒಂದು ವ್ಯವಸ್ಥೆ ಅನುಕೂಲ ಆಗ್ತಾ ಹೋಗ್ತದೆ. ಹಾಗೆ ಈ ಒಂದು ವ್ಯವಸ್ಥೆ ಒಳಗಡೆ, ಅನುಭವ ಮಂಟಪದ ಒಳಗಡೆ ಯಾವೆಲ್ಲ ಶರಣರು ವಚನಕಾರರು ಇದ್ದರು ಎನ್ನುವಂಥದ್ದನ್ನು ಒಂದು ಗೀತೆಯ ಮುಖಾಂತರ ನಿಮಗೆ ಪ್ರಸ್ತುತಪಡಿಸ್ತೀನಿ. ಶಿವನ ಕಲ್ಯಾಣ ಬಸವ ಕಲ್ಯಾಣ ಎನ್ನುವಂಥ ಗೀತೆ. ಶಿವನ ಕಲ್ಯಾಣ ಬಸವ ಕಲ್ಯಾಣ, ಶಿವ ಶರಣರನು
ಮೆರೆದ ಕಲ್ಯಾಣ. ನೋಡಿದೆ ಬಸವನ ಭಕ್ತಿ ಕಲ್ಯಾಣ, ನೋಡಿದೆ ಬಸವನ ಭಕ್ತಿ ಕಲ್ಯಾಣ, ನೋಡಿದೆ ಬಸವನ ಭಕ್ತಿ ಕಲ್ಯಾಣ. ಶಿವನ ಕಲ್ಯಾಣ ಬಸವ ಕಲ್ಯಾಣ, ಶಿವ ಶರಣರನು ಮೆರೆದ ಕಲ್ಯಾಣ. ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ. ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ. ಅಲ್ಲಮ ಪ್ರಭುದೇವ ಸಿದ್ಧರಾಮೇಶ್ವರ, ಅಲ್ಲಮ ಪ್ರಭುದೇವ ಸಿದ್ಧರಾಮೇಶ್ವರ, ಚೆನ್ನ ಬಸವಣ್ಣನು ಮೆರೆದ ಕಲ್ಯಾಣ. ಶಿವನ ಕಲ್ಯಾಣ ಬಸವ ಕಲ್ಯಾಣ, ಶಿವ ಶರಣರನು ಮೆರೆದ ಕಲ್ಯಾಣ. ಸಮಗಾರ ಹರಳಯ್ಯ ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ ಮೆರೆದ ಕಲ್ಯಾಣ. ಸಮಗಾರ ಹರಳಯ್ಯ ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ ಮೆರೆದ ಕಲ್ಯಾಣ. ಹಿಡಿವುಲ್ಲ ಬಂಕಯ್ಯ ಹಡಪದ ಅಪ್ಪಣ್ಣ, ಹಿಡಿವುಲ್ಲ ಬಂಕಯ್ಯ ಹಡಪದ ಅಪ್ಪಣ್ಣ, ಮುಗ್ಧ ಸಂಗಯ್ಯನು ಮೆರೆದ ಕಲ್ಯಾಣ. ಶಿವನ ಕಲ್ಯಾಣ ಬಸವ ಕಲ್ಯಾಣ, ಶಿವ ಶರಣರನು ಮೆರೆದ ಕಲ್ಯಾಣ. ಮೋಳಿಗೆ ಮಾರಯ್ಯ ಮೇದಾರ ಕೇತಯ್ಯ, ಆಯ್ದಕ್ಕಿ ಮಾರಯ್ಯ ಮೆರೆದ ಕಲ್ಯಾಣ. ಮೋಳಿಗೆ ಮಾರಯ್ಯ ಮೇದಾರ ಕೇತಯ್ಯ, ಆಯ್ದಕ್ಕಿ ಮಾರಯ್ಯ ಮೆರೆದ ಕಲ್ಯಾಣ. ತಪ್ಪ ಶರಣರು ಕಲ್ಯಾಣದೊಳಗೂಡಿ, ಇಂತಪ್ಪ ಶರಣರು ಕಲ್ಯಾಣದೊಳಗೂಡಿ, ಅನುಭವ ಮಂಟಪದಿ ಮೆರೆದ ಕಲ್ಯಾಣ. ಶಿವನ ಕಲ್ಯಾಣ ಬಸವ ಕಲ್ಯಾಣ, ಶಿವ ಶರಣರನು ಮೆರೆದ ಕಲ್ಯಾಣ. ಮೆರೆದ ಕಲ್ಯಾಣ, ಮೆರೆದ ಕಲ್ಯಾಣ. ಈ ಮೇಲಿನ ಗೀತೆಯಲ್ಲಿ ಉಲ್ಲೇಖ ಆದಂತೆ ಅಲ್ಲಿ ಕಂಡು ಬಂದಿರತಕ್ಕಂಥ ಎಲ್ಲ ಶರಣರು ತಮ್ಮದೇ ಆದ ವೈಯಕ್ತಿಕ ಸ್ವಂತ ಕಾಯಕದ ಮುಖಾಂತರ ಆ ಒಂದು ಅನುಭವ ಮಂಟಪದಲ್ಲಿ ಒಂದು ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದರು. ಅಂದಿನ ಸಾಮಾಜಿಕ ಸಮಸ್ಯೆಗಳ ಬಗೆಗೆ ಚರ್ಚೆಯನ್ನು ಕೈಗೊಳ್ತಾ ಇದ್ದರು. ತಮ್ಮದೇ ಆದ ಅಂಕಿತಗಳನ್ನು ಇಟ್ಟುಕೊಂಡು ವಚನವನ್ನು ರಚನೆಯನ್ನು ಮಾಡ್ತಾಯಿದ್ರು. ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಏನಪ್ಪ ಅಂತಂದರೆ, ಆ ವಚನಗಳು ಕನ್ನಡ ಸಾಹಿತ್ಯದಲ್ಲಿ ಹಲವು ಸಂಶೋಧಕರು ಸಂಶೋಧನೆಯನ್ನು ಮಾಡಿ ಹೇಳಿದಾಗ ಇಡೀ ಜಗತ್ತಿನ ಎಲ್ಲ ಭಾಷೆಯನ್ನು ಕೂಡ ಸಂಶೋಧನೆಗೆ ಒಳಗು ಮಾಡ್ತಾರೆ. ಆ ಎಲ್ಲ ಭಾಷೆಯನ್ನು ಸಂಶೋಧನೆಗೆ ಒಳಗು ಮಾಡಿದಾಗ ವಚನ ಸಾಹಿತ್ಯದ ರೀತಿಯ ಮಾದರಿಯ ಸಾಹಿತ್ಯ ಈ ಜಗತ್ತಿನ ಯಾವುದೇ ಸಾಹಿತ್ಯ ವಲಯದಲ್ಲಿಯೂ ಕೂಡ, ಯಾವುದೇ ಭಾಷೆಯ ವಲಯದಲ್ಲಿಯೂ ಕೂಡ ರಚನೆಯಾಗಿಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ನಾವು ಚರ್ಚೆ ಮಾಡಬೇಕಾದಂಥ ವಿಚಾರ. ಇದು ನಮ್ಮ ಕನ್ನಡ ನಾಡಿನ ಒಂದು ಅಸ್ಮಿತೆ ಮತ್ತು ನಮ್ಮ ಕನ್ನಡ ನಾಡಿಗೆ ಒಂದು ಹೆಮ್ಮೆಯ ವಿಚಾರವೂ ಕೂಡ ಹೌದು. ಆದ್ದರಿಂದ 12ನೇ ಶತಮಾನದಲ್ಲಿ ಅವರು ಕಟ್ಟಿಕೊಟ್ಟಂಥ ಒಂದು ವಚನ ಮೌಲ್ಯವನ್ನು ನಾವು ಸಾರ್ವಕಾಲಿಕವಾಗಿ ಅದನ್ನು ಸಂರಕ್ಷಣೆಯನ್ನು ಮಾಡ್ತಾ
ಅದನ್ನು ಅನುಸರಣೆಗೆ ಆಚರಣೆಗೆ ತರುತ್ತಾ ಅದನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಬೇಕು ಅಂತಕ್ಕಂಥದ್ದು ನಮ್ಮ ಶರಣರೆಲ್ಲರ ಕೂಡ ಆಶಯ ಕೂಡ ಆಗಿತ್ತು. ಕತೆ ಬರ್ತದೆ, ಒಂದು ಸನ್ನಿವೇಶ. ಒಂದು ಗ್ರಾಮದಲ್ಲಿ ಅನಾಥ ಹುಡುಗ, ತಂದೆ ತಾಯಿ ಯಾರೂ ಕೂಡ ಇರೋದಿಲ್ಲ, ತಿನ್ನಲಿಕ್ಕೆ ಆಹಾರ ಕೂಡ ಇರೋದಿಲ್ಲ, ಕುಡಿಲಿಕ್ಕೆ ನೀರು ಇರೋದಿಲ್ಲ, ಉಳ್ಕೊಳ್ಳೋದಕ್ಕೆ ಯಾವುದೇ ಆಶ್ರಯ ಕೂಡ ಇರೋದಿಲ್ಲ. ಆ ಒಂದು ಬಾಲಕ ಏನು ಮಾಡ್ತಾನೆ, ಆ ಗ್ರಾಮದ ಪ್ರತಿ ಮನೆಗಳಿಗೂ ಕೂಡ ಪ್ರವೇಶ ಮನೆಗಳಿಗೆ ತೆರಳುತ್ತಾ, ನನಗೆ ಕುಡಿಲಿಕ್ಕೇನಾದರೂ ಕೊಡಿ, ತಿನ್ನಲಿಕ್ಕೇನಾದರೂ ಕೊಡಿ, ದಯವಿಟ್ಟು ನನಗೇನಾದರೂ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ, ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಂತ ಪ್ರತಿಯೊಂದು ಮನೆಯಲ್ಲೂ ಕೂಡ ಕೇಳ್ಕೊಳ್ತಾ ಹೋಗ್ತಾನಂತೆ. ಪ್ರತಿಯೊಂದು ಮನೆಯಲ್ಲೂ ಕೇಳಿದಾಗ ಕೂಡ ಆತನನ್ನು ನಿರ್ಲಕ್ಷ್ಯ ಮಾಡಿ ಕಳಿಸ್ತಾರೆ. ಆ ಗ್ರಾಮ ಸುಭಿಕ್ಷವಾಗಿ ಕೂಡಿರ್ತದೆ, ಆ ಗ್ರಾಮದಲ್ಲಿದ್ದಂಥ ಯಾವುದೇ ವ್ಯಕ್ತಿಗಳಿಗೂ ಕೂಡ ಬಡತನ ಅಂತಕ್ಕಂಥದ್ದು ಇರೋದಿಲ್ಲ. ಆದ್ರೂ ಸಹಿತ ಏನು ಮಾಡ್ತಾ ಹೋಗ್ತಾರೆ, ಆ ಒಂದು ಹುಡುಗನಿಗೆ, ಆ ಒಂದು ಬಾಲಕನಿಗೆ ಆತನ ಕಷ್ಟಕ್ಕೆ ಸ್ಪಂದನೆಯನ್ನು ಕೊಡದೇನೆ ಎಲ್ಲರೂ ಕೂಡ ತಿರಸ್ಕಾರ ಭಾವದಿಂದ ಮನೆಯಿಂದ ಆಚೆ ಹೋಗು ಎನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರೂ ಕೂಡ ತಿರಸ್ಕಾರ ಭಾವದಿಂದ ಕಳಿಸಿಬಿಡ್ತಾರೆ. ಆ ಹುಡುಗ ದುಃಖವನ್ನು ತಾಳಲಾರದೆ ಆ ಗ್ರಾಮದಿಂದ ಹೊರಗೆ ಹೋಗ್ತಾನೆ. ಆ ಗ್ರಾಮದಿಂದ ಹೊರಗೆ ಹೋಗಿ ಒಂದು ಮರದ ಕೆಳಗೆ ಕುಳಿತುಕೊಳ್ತಾನೆ. ಅದು ಮಾವಿನ ಮರ ಆಗಿರ್ತದೆ. ಆ ಮರದ ಕೆಳಗೆ ಕುಳಿತುಕೊಂಡು ಅಳ್ತಾ ಇರುವಾಗ ಈತನ ಕಷ್ಟವನ್ನು ನೋಡಿ ಆ ಮರ ಈ ಒಂದು ಬಾಲಕನ ಜೊತೆ ಮಾತನಾಡ್ತದಂತೆ. ಮಗು, ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದಾಗ, ಈ ಥರ ಈ ಗ್ರಾಮದಲ್ಲಿ ಎಲ್ಲರಲ್ಲೂ ಕೂಡ ನಾನು ಆಶ್ರಯವನ್ನು ಕೇಳದೆ, ಒಂದು ತುತ್ತು ಅನ್ನವನ್ನು ಕೇಳದೆ, ಕುಡಿಯಲಿಕ್ಕೆ ಒಂದು ಗುಟುಕು ನೀರನ್ನು ಕೇಳದೆ, ಯಾರೂ ಕೂಡ ನನಗೆ ಕೊಡಲಿಲ್ಲ, ಎಲ್ಲರೂ ನನ್ನ ತಿರಸ್ಕಾರ ಭಾವದಿಂದ ಕಳಿಸ್ಬಿಟ್ರು ಅಂತ ಹೇಳಿ ಮತ್ತೆ ಅಳಲನ್ನು ತೋಡಿಕೊಳ್ಳುತ್ತಾನೆ. ಆಗ ಆ ಮರ ಹೇಳ್ತದೆ, ನೋಡು, ಈ ಮರದಲ್ಲಿ ನನ್ನಲ್ಲಿ ಹಲವಾರು ಪಕ್ಷಿ ಸಂಕುಲಗಳು ಇಲ್ಲಿ ವಾಸವಾಗಿದ್ದಾವೆ, ಯಾವುದೇ ಜಾತಿ ಭೇದಗಳನ್ನು ಮಾಡಿಲ್ಲ, ಇಲ್ಲಿ ಬಗೆ ಬಗೆಯ ಮೃಷ್ಟಾನ್ನ ಸಹಿತವಾದಂಥ ಮಾವಿನ ಹಣ್ಣುಗಳು, ಫಲವತ್ತಾದ ಮಾವಿನ ಹಣ್ಣುಗಳು ನಿನಗೆ ಸಿಗ್ತಾ ಇದೆ. ಈ ಹಣ್ಣುಗಳನ್ನು ತಿಂದುಕೊಂಡು ಈ ಪಕ್ಷಿಗಳ ಜೊತೆ ಆಟ ಆಡಿಕೊಂಡು ನೀನು ಯಾಕೆ ಮಗು ಇಲ್ಲೇ ಇರಬಾರ್ದು, ನಾನು ಪ್ರೀತಿಯಿಂದ ನೀನು ನೋಡ್ಕೊಳ್ತೀನಿ ಅಂತ ಆ ಮಾವಿನ ಮರ ಹೇಳಿದಾಗ ಆ ಮಗುವಿಗೆ ಆನಂದ ಬಾಷ್ಪ ಕಣ್ಣಿಂದ ಬರುತ್ತಂತೆ. ಆವಾಗ ಆ ಮಗು ಹಿಂಗೆ ದಿನನಿತ್ಯ ಅಲ್ಲಿರ್ತಕ್ಕಂಥ ಅಕ್ಕಿ ಪಕ್ಷಿಗಳ ಜೊತೆ ಆಟ ಆಡಿಕೊಂಡು ಆ ಮರದಲ್ಲಿ ಬಿಟ್ಟಂಥ ಹಣ್ಣುಗಳನ್ನು ತಿಂದುಕೊಂಡು ತುಂಬ ಆನಂದಭರಿತವಾಗಿರುತ್ತಾನೆ. ಹೀಗೆ ಒಂದು ದಿವಸ ವಿಪರ್ಯಾಸ ಎಂಬಂತೆ ಆ ಒಂದು ಮಾವಿನ ಮರದ ಬಳಿಗೆ ದೇವರು ಬಂದ್ಬಿಡ್ತಾನಂತೆ. ದೇವರು ಬಂದಾಗ ಎಲ್ರಿಗೂ ಆಶ್ಚರ್ಯ ಆಯಿತು, ಮಗುವಿಗೂ ಕೂಡ ಆಶ್ಚರ್ಯ ಆಯ್ತಂತೆ. ಕೇಳ್ತಾನೆ ಮಗು, ಯಾಕೆ ದೇವರೇ ನೀನು ಆಶ್ರಯವನ್ನು ಹುಡುಕಿಕೊಂಡು ಈ ಒಂದು ಮಾವಿನ ಮರದ ಬಳಿಗೆ ಬಂದಿದ್ದೀಲ್ಲ ಅಂತ ಕೇಳಿದಾಗ ದೇವರು ಹೇಳ್ತಾನಂತೆ, ಈ ಗ್ರಾಮದಲ್ಲಿ ಇದ್ದಂಥ ಎಲ್ಲ ವ್ಯಕ್ತಿಗಳು ಕೂಡ ಕೇವಲ ತೋರ್ಪಡಿಕೆಗಾಗಿ ದೇವರ ಮನೆಯಲ್ಲಿ ನನ್ನ ಚಿತ್ರವನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾರೆ ಹೊರತು ನಿಜಕ್ಕೂ ಪ್ರೀತಿ ಅಂದ್ರೇನು, ವಿಶ್ವಾಸ ಅಂದ್ರೇನು, ಹಸಿದವರಿಗೆ ಅನ್ನ, ದಣಿದವರಿಗೆ ನೀರು, ನೊಂದು ಬಂದವರಿಗೆ ಸಾಂತ್ವನದ ನುಡಿಗಳು ಅಂತಕ್ಕಂಥದ್ದು ಈ ಗ್ರಾಮದಲ್ಲಿರತಕ್ಕಂಥ ಯಾವುದೇ ವ್ಯಕ್ತಿಗಳಿಗೆ ತಿಳಿದಿಲ್ಲ. ಆದ್ದರಿಂದ ಅಂಥವರ ಮನೆಯಲ್ಲಿ ವಾಸ ಮಾಡೋದಕ್ಕಿಂತ ಪ್ರೀತಿ ವಿಶ್ವಾಸಗಳು ಇಲ್ಲಿ ನೆಲೆಸಿದವೆ, ಈ ಮರದಲ್ಲಿ ನೆಲೆಸಿದೆ, ಆದ್ದರಿಂದ ನಾನು ಇಲ್ಲಿ ಬಂದು ನೆಲೆಸ್ತೇನೆ ಅಂತಂತೇಳಿ ಆ ದೇವರು ಬಂದು ಆ ಮಾವಿನ ಮರದ ಬಳಿ ನೆಲೆಸ್ಕೊಡ್ತಾನಂತೆ. ಇಲ್ಲಿ ನಮಗೆ ತಿಳಿತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಅನಾಥ ಪ್ರಜ್ಞೆಯಿಂದ ನೊಂದಂಥ ವ್ಯಕ್ತಿಗಳು 12ನೇ ಶತಮಾನದಲ್ಲಿ ಇದ್ದಂಥ ತಳ ಸಮುದಾಯದ ಜನಾಂಗದವರು. ಎಲ್ಲ ಕಡೆ ಆಶ್ರಯಕ್ಕೆ ಬೇಡಿಕೊಂಡು ಹೋಗ್ತಾರೆ, ಎಲ್ಲ ಕಡೆ ದಾಸೋಹಕ್ಕಾಗಿ ಬೇಡಿಕೊಂಡು ಹೋಗ್ತಾರೆ, ಎಲ್ಲ ಕಡೆ ತಮಗೆ ಒಂದು ಅವಕಾಶವನ್ನು ಕೊಡಿ, ಮುನ್ನೆಲೆಗೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಿಕೊಂಡು ಹೋದಾಗ ಈ ಮೇಲ್ವರ್ಗದಲ್ಲಿದ್ದಂಥ ವ್ಯಕ್ತಿಗಳು ಏನು ಮಾಡ್ತಾ ಹೋಗ್ತಾರೆ, ತಿರಸ್ಕಾರ ಭಾವದಿಂದ ಕಳಿಸ್ತಾ ಹೋಗ್ತಾರೆ. ಆ ತಿರಸ್ಕಾರ ಭಾವದಿಂದ ಬಂದಂಥ ವ್ಯಕ್ತಿಗಳನ್ನು ಬಸವಣ್ಣ ಎಲ್ಲರನ್ನೂ ಬಾಚಿ ಅಪ್ಪಿಕೊಳ್ತಾನೆ. ಇವನಾರವ ಎಂದೆನಿಸಿದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತಂತೇಳಿ ಸರ್ವ ಜನರನ್ನು ಹಿತವನ್ನು ಬಯಸ್ತಾ, ಸರ್ವ ಜನಾಂಗದ ಏಳಿಗೆಯನ್ನು ಬಯಸ್ತಾ ಬಸವಣ್ಣ ಅವರೆಲ್ಲರನ್ನು ಅಪ್ಪಿಕೊಡುತ್ತಾನೆ. ಇಲ್ಲಿ ಆ ಒಂದು ಮಾವಿನ ಮರ, ಬೃಹತ್ತಾದ ಮಾವಿನ ಮರವೇ ಇಲ್ಲಿ ಬಸವಣ್ಣನವರು. ಆದ್ದರಿಂದ ಬಸವಾದಿ ಶರಣರು ಬಿತ್ತಿದಂಥ ಚಿಂತನೆಗಳನ್ನು ನಮ್ಮ ಜೀವನದಲ್ಲಿ ಸದಾಕಾಲ ಅನುಸರಿಸಿಕೊಂಡು ಸಕಲರಿಗೂ ಲೇಸನ್ನೇ ಬಯಸ್ತಾ ಹೋಗ್ತಕ್ಕಂಥದ್ದು ಈ ಒಂದು ತತ್ವಚಿಂತನದ ಮಹತ್ವ ಆಗ್ತಾ ಹೋಗ್ತದೆ. ಇನ್ನು ಒಂದು ಶರಣರು ಕಾಯಕಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಂಥವರು. ಕಾಯಕವೇ ಕೈಲಾಸ ಅಂತ ಹೇಳಿ ತಮ್ಮ ಸ್ವಾಭಿಮಾನದ ಕಾಯಕದಿಂದ ಬಂದಂಥ ಮಿಗುತಾಯವನ್ನು ಗುರುಲಿಂಗ ಜಂಗಮಕ್ಕೆ ಎರೆಯಬೇಕು, ಆ ಒಂದು ಮುಖಾಂತರ ಆ ಕಾಯಕಕ್ಕೆ ಸಿಗುವಂಥ ಮಹತ್ವವನ್ನು ಎತ್ತಿ ಹಿಡಿಯಬೇಕು ಎನ್ನುವಂಥ ಒಂದು ಚಿಂತನೆಯನ್ನು ಹೇಳ್ತಾ ಹೋಗ್ತಾರೆ. ಒಂದು ಸಾರಿ ಐದಕ್ಕಿ ಮಾರಯ್ಯ ತನ್ನ ಒಂದು ವಚನದಲ್ಲಿ ಹೇಳ್ತಾನೆ, ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದಡು ಮರೆಯಬೇಕು, ಲಿಂಗ ದರ್ಶನವಾದಡು ಮರೆಯಬೇಕು, ಜಂಗಮ ಮುಂದೆ
ನಿಂದಿದ್ದರೂ ಹಂಗು ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊರಗು ಅಂತ ಹೇಳ್ತಾ ಹೋಗ್ತಾನೆ. ಅಂದರೆ ನಾವು ಕಾಯಕದಲ್ಲಿ ನಿಷ್ಠೆಯಿಂದ ಇರಬೇಕಾದಾಗ ಈ ಗುರುಲಿಂಗ ಜಂಗಮ ಯಾವುದೇ ವ್ಯಕ್ತಿಗಳು ನಮ್ಮ ಕಣ್ಣಿಗೆ ಕಾಣಿಸಿಕೊಂಡ್ರೂ ಸಹಿತ ಅದರ ಕಡೆ ನಾವು ಲಕ್ಷ್ಯವನ್ನು ಕೊಡದೆ ಕಾಯಕದ ಕಡೆ ಲಕ್ಷ್ಯವನ್ನು ಕೊಡಬೇಕು ಎನ್ನುವಂಥ ಚಿಂತನೆಯನ್ನು ಆಯ್ದಕ್ಕೆ ಮಾರಯ್ಯ ಹೇಳ್ತಾ ಹೋಗ್ತಾನೆ. ಈ ಆಯ್ದಕ್ಕೆ ಮಾರಯ್ಯನ ಕಾಯಕ ಏನಪ್ಪ ಅಂತಂದರೆ, ಕಲ್ಯಾಣದ ಬೀದಿಯಲ್ಲಿ ಬಿದ್ದಿದ್ದಂತಹ ಅಕ್ಕಿಯನ್ನು ಆಯ್ದುಕೊಂಡು ಹೋಗಿ ಆ ಅಕ್ಕಿಯಿಂದ ಒಂದು ದಾಸೋಹವನ್ನು ಮಾಡಿ ಗುರುಲಿಂಗ ಜಂಗಮರಿಗೆ ಹಾಕಿ ಕೊಡ್ತಕ್ಕಂಥದ್ದು ಒಂದು ವ್ಯವಸ್ಥೆಯನ್ನು ಆಯ್ದಕ್ಕಿ ಲಕ್ಕಮ್ಮ ಮತ್ತು ಆಯ್ದಕ್ಕಿ ಮಾರಯ್ಯ ಶರಣ ದಂಪತಿಗಳು ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಒಂದು ವಿಪರ್ಯಾಸ ಏನಪ್ಪ ಅಂತಂದರೆ, ಕಲ್ಯಾಣದ ಅನುಭವ ಮಂಟಪದ ಒಡ್ಡೋಲಗದಲ್ಲಿ ಅಲ್ಲಮ ಪ್ರಭು ಆದಿ ಶರಣರೆಲ್ಲರೂ ಕೂಡ ಚರ್ಚೆಯಲ್ಲಿ ಪಾಲ್ಗೊಂಡಿರ್ತಾರೆ. ಆ ಒಂದು ಚರ್ಚೆಯ ಸಂದರ್ಭದಲ್ಲಿ ಆಯ್ದಕ್ಕಿ ಮಾರಯ್ಯನು ಕೂಡ ಕಾಯಕದ ಮಹತ್ವದ ಬಗೆಗೆ ಬಹಳ ವಿಚಾರಪೂರ್ಣವಾಗಿ ಮಾತಾಡ್ತಾ ಇರ್ತಾರೆ. ವಿಚಾರಪೂರ್ಣವಾಗಿ ಮಾತನಾಡ್ತಿರುವಾಗ ತನ್ನ ಅಂದಿನ ಕಾಯಕ ಪ್ರಜ್ಞೆನ ಮರೆತು ಆ ಒಡ್ಡೋಲಗದಲ್ಲಿ ಭಾಗವಹಿಸಿರ್ತಾನೆ. ಆ ಸಮಯಕ್ಕೆ ಸರಿಯಾಗಿ ಆಗಮಿಸಿದಂತಹ ಆಯ್ದಕ್ಕಿ ಲಕ್ಕಮ್ಮ ಬಂದು ಕೇಳ್ತಾಳೆ, ಇವತ್ತಿನ ಕಾಯಕಕ್ಕೆ ನೀವು ಹೋಗೋದಿಲ್ವಾ ಅಂತ ಕೇಳಿದಾಗ ಆಯ್ದಕ್ಕಿ ಮಾರಯ್ಯ ಹೇಳ್ತಾನಂತೆ, ನಾನು ನಿನ್ನೆಯೇ ಇವತ್ತಿಗೂ ಆಗುವಂಥ ಅಕ್ಕಿಯನ್ನು ಆಯ್ದುಕೊಂಡು ಬಂದಿದ್ದೇನೆ, ಇವತ್ತು ನಾನು ಕಾಯಕಕ್ಕೆ ಹೋಗೋದಿಲ್ಲ, ಒಡ್ಡೋಲಗದಲ್ಲಿ ಭಾಗವಹಿಸ್ತೇನೆ ಅಂತ ಹೇಳಿದಾಗ ಆಯ್ದಕ್ಕಿ ಲಕ್ಕಮ್ಮ ಆ ಸ್ಥಳದಲ್ಲಿಯೇ ಆ ಕ್ಷಣದಲ್ಲಿ ಆತನನ್ನು ಎಚ್ಚರಿಸ್ತಾಳಂತೆ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೇಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೇಯ, ಈ ಸಕ್ಕಿ ಆಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತಂತೇಳಿ ಈ ಒಂದು ಮಾತನ್ನು ಹೇಳುವುದರ ಮುಖಾಂತರ ಶರಣೆ ಆಯ್ದಕ್ಕಿ ಲಕ್ಕಮ್ಮ ಒಂದು ಆಯ್ದಕ್ಕಿ ಮಾರಯ್ಯನ ಎಚ್ಚರವನ್ನು ಮಾಡ್ತಾ ಹೋಗ್ತಾಳೆ. ಹೋಗಿ ಈ ಕ್ಷಣವೇ ಹೋಗಿ ಆ ಅಕ್ಕಿಯನ್ನು ಅಲ್ಲೇ ಚೆಲ್ಲಿ ಬನ್ನಿ. ಶರಣರ ಚಿಂತನೆಯ ಪ್ರಕಾರ ಸಂಗ್ರಹ ತತ್ವ ಅಂತಕ್ಕಂಥದ್ದು ನಮ್ಮ ಇದಕ್ಕೆ ಒಗ್ಗುವುದಿಲ್ಲ, ಶರಣ ಚಿಂತನೆಗೆ ಒಗ್ತಕ್ಕಂಥದ್ದಲ್ಲ. ಅಂದಂದಿನ ಕಾಯಕವನ್ನು ಅಂದಂದೇ ಮಾಡಿ ಆ ಕಾಯಕದಿಂದ ಬಂದಂಥ ಮಿಗುತಾಯವನ ಗುರುಲಿಂಗ ಜಂಗಮಕ್ಕೆ ಏರಿಬೇಕು, ಇದು ನಮ್ಮ ಕಾಯಕಕ್ಕೆ ಮಾಡುವಂಥ ಅಪವಾದ ದ್ರೋಹ ಎನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಹೋಗ್ತಾಳೆ. ಅಂದರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗಿ ಎನ್ನುವಂಥ ಒಂದು ಚಿಂತನೆಯಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಶರಣರು ಭ್ರಷ್ಟರಹಿತ ಸಮಾಜಕ್ಕೆ 12ನೇ ಶತಮಾನದಲ್ಲಿ ಒಂದು ಭದ್ರವಾದ ಬುನಾದಿಯನ್ನು ಹಾಕಿರ್ತಾರೆ. ಅಲ್ಲಿ ಬಸವ, ಅಲ್ಲಮ, ಚನ್ನಬಸವಣ್ಣ, ಸಿದ್ದರಾಮ ಎನ್ನುವಂಥ ಪ್ರಮುಖ ವಚನಕಾರರಲ್ಲದೇನೇ ಕೂಡ ಇನ್ನಿತರ ತಳವರ್ಗದಿಂದ ಬಂದಂಥ ಹಲವಾರು ವಚನಕಾರರು, ವಚನಕಾರ್ತಿಯರು ಕೂಡ ತಮ್ಮ ಚಿಂತನೆಗಳ ವಚನಗಳ ಮುಖಾಂತರ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾದಂಥ ಶರಣೆ ಸತ್ಯಕ್ಕ ಒಂದು ತನ್ನ ಕಾಯಕ ಪ್ರಜ್ಞೆಯ ಬಗೆಗೆ ಭ್ರಷ್ಟರಹಿತ ಸಮಾಜವನ್ನು ಯಾವ ಥರ ನಿರ್ಮಾಣ ಮಾಡಬೇಕು ಎನ್ನುವಂಥದ್ರ ಬಗೆಗೆ ತನ್ನ ಒಂದು ವಚನದಲ್ಲಿ ಹೇಳ್ತಾ ಹೋಗ್ತಾಳೆ. ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದಡೆ, ನಾನು ಕೈ ಮುಟ್ಟಿ ಎತ್ತಿದೆನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮತರಾಣೆ, ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲಿಪ್ಪೆನಾಗಿ, ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರಧನಕ್ಕೆ ಆಸೆ ಮಾಡಿದೆನಾದರೆ, ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭು ಜಕ್ಕೇಶ್ವರ ಎನ್ನುವಂಥ ವಚನವನ್ನು ಹೇಳ್ತಾ ಹೋಗ್ತಾಳೆ. ಅಂದರೆ ಈಕೆಯ ಕಾಯಕ ಏನಪ್ಪ ಅಂತಂದರೆ ಕಲ್ಯಾಣದ ಬೀದಿಯಲ್ಲಿ ಕಸವನ್ನು ಗುಡಿಸುವಂಥ ಕಾಯಕ. ಆ ಕಸ ಗುಡಿಸುವಂಥ ಕಾಯಕದ ನಿರತವಾಗಿದ್ದಾಗ ನಾನು ಯಾವುದೋ ಲಂಚ ವಂಚನೆಗೆ ಕೈಯನ್ನು ಹಾನಿದ್ದೇ ಆದಲ್ಲಿ, ಕೈ ನೀಡಿದ್ದೇ ಆದಲ್ಲಿ, ಆ ದಾರಿಯಲ್ಲಿ ಬಿದ್ದಿರ್ತಕ್ಕಂಥ ಒಡವೆ ವಸ್ತ್ರ ಯಾವುದೇ ವಸ್ತು ಸಿಕ್ಕಿದ್ರೂ ಕೂಡ ನಾನು ಕೈ ಮುಟ್ಟಿ ಎತ್ತಿದ್ರೆ ನೀ ನನಗೆ ನರಕವನ್ನು ಕೊಡು, ನನಗೆ ಶಿಕ್ಷೆಯನ್ನು ಕೊಡು, ನನ್ನ ಕಾಯಕ ಧರ್ಮವನ್ನು ಬಿಟ್ಟು ಬೇರೆಯ ದನಕ್ಕಾಗಲಿ ಬೇರೆಯವರ ವಸ್ತುಗಳಿಗಾಗಲಿ ನಾನು ಆಸೆಯನ್ನು ಮಾಡೋದಿಲ್ಲ ಎನ್ನುವಂಥ ಒಂದು ಚಿಂತನೆಯನ್ನು ಹೇಳ್ತಾ ಹೋಗ್ತಿದ್ದಾರೆ. ಇಲ್ಲಿ ಬಸವಣ್ಣನವರು ಕೂಡ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರದ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಅಲ್ಲಿ ಒಂದು ಕಡೆ ಬಸವಣ್ಣ ಹೇಳ್ತಾ ಹೋಗ್ತಾರೆ, ಅನ್ನದೊಳಗೊಂದಗುಳ ಚಿನ್ನದೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ, ಅದೇನು ಕಾರಣವೆಂದರೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದನರಿಯೇ ಕೂಡಲ ಸಂಗಮ ದೇವ ಅಂತ. ಅಂದರೆ ಅಷ್ಟು ದೊಡ್ಡ ಮುಖ್ಯಮಂತ್ರಿ ಕಾಯಕವನ್ನು ಅಲ್ಲಿ ಹೊಂದಿದ್ರೂ ಕೂಡ ಅಲ್ಲಿ ಬಂದಂಥ ಯಾವುದೇ, ಅಲ್ಲಿ ರಾಜರ ಆಸ್ಥಾನದಿಂದ ಬಂದಂಥ ಯಾವುದೇ ಸಿರಿ ಸಂಪತ್ತನ್ನು ಆ ಒಂದು ಬಸವಣ್ಣನವರು ಈ ಶರಣರ ಕಾಯಕಕ್ಕೆ ಬಳಸ್ತೇನೆ, ಶರಣರ ಸೇವೆಗೆ ಬಳಸ್ತೇನೆ, ತಮ್ಮ ಸ್ವಕಾಯಕದಿಂದ ಬಂದಂಥ ಒಂದು ಮಿಗುತಾಯವನ್ನು ಒಂದು ದಾಸೋಹ ಪರಿಕಲ್ಪನೆಗೆ ಇಟ್ಕೊಂಡು ಹೋಗಿರ್ತಾರೆ.
ಇದು ಒಂದು ಭ್ರಷ್ಟರಹಿತ ಸಮಾಜವನ್ನು ನಿರ್ಮಾಣವನ್ನು ಮಾಡಲಿಕ್ಕೆ, ಅಸಂಗ್ರಹ ತತ್ವವನ್ನು ಬಿತ್ತಲಿಕ್ಕೆ, ಇವತ್ತೇನು ಸಮಾಜದಲ್ಲಿ ಈ ಭ್ರಷ್ಟಾಚಾರ ಅಂತಕ್ಕಂಥದ್ದು, ಸಿರಿ ಸಂಪತ್ತು ಅಂತಕ್ಕಂಥದ್ದು ಕೆಲವು ವ್ಯಕ್ತಿಗಳಲ್ಲಿ ಏನು ಸಂಗ್ರಹ ಆಗಿದೆ, ಈ ಥರದ ಸಂಗ್ರಹ ತತ್ವ ಬೇಡ. ಎಲ್ಲರಿಗೂ ದಾಸೋಹ ಒಂದು ತತ್ವವನ್ನು ಅನುಸರಿಸಿಕೊಂಡು ಎಲ್ಲರಿಗೂ ಹಂಚಿ ಬಾಳೋಣ ಎನ್ನುವಂಥ ಒಂದು ವಿಚಾರವನ್ನು ಬಸವಾದಿ ಶರಣರು ಅಂದೇ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನೊಂದು ಕತೆ, ಈ ಒಂದು ಸನ್ನಿವೇಶಕ್ಕೆ ಅನುಗುಣವಾಗಿ ಇನ್ನೊಂದು ಕಥೆಯನ್ನು ಹೇಳೋದಾದರೆ, ಒಂದು ಸಾರಿ ಬೌದ್ಧ ಭಿಕ್ಷು ಏನು ಮಾಡ್ತಾನೆ, ನಾನು ಬುದ್ಧನಂತೆ ಜ್ಞಾನೋದಯವನ್ನು ಪಡೆದುಕೊಳ್ಳಬೇಕು ಅಂತಂತೇಳಿ ತಪಸ್ಸಿಗೆ ತೆರಳುತ್ತಾನೆ. ತಪಸ್ಸಿಗೆ ತೆರಳಿ ಸುದೀರ್ಘವಾದ ತಪಸ್ಸನ್ನು ಮಾಡ್ತಾ ಇರ್ತಾನೆ. ಆ ಸುದೀರ್ಘವಾದ ತಪಸ್ಸಿನಲ್ಲಿ ಆತನಿಗೆ ಯಾವುದೇ ರೀತಿಯ ಜ್ಞಾನೋದಯ ಆಗೋದಿಲ್ಲ. ಆ ಜ್ಞಾನೋದಯ ಆಗದೇ ಇದ್ದಾಗ ಆ ಕ್ಷಣದಲ್ಲಿ ಆತ ಆತಂಕಗೊಳ್ಳುತ್ತಾನೆ. ಹಲವಾರು ವರ್ಷಗಳ ಕಾಲ ಬಿಸಿಲು, ಗಾಳಿ, ಮಳೆ ಅನ್ನೋದೇನೆ ಆ ಒಂದು ತಪಸ್ಸಲ್ಲಿ ನಿರತನಾಗಿದ್ದ ಆತನಿಗೆ ಗಾಬರಿ ಆಗುತ್ತೆ. ಇಷ್ಟು ವರ್ಷಗಳ ಕಾಲ ನಾನು ತಪಸ್ಸಿನ ನಿರತನಾಗಿದ್ದೆ, ನನಗೆ ಜ್ಞಾನೋದಯ ಆಗಲಿಲ್ವಲ್ಲ, ಏನು ಮಾಡೋದು ಅಂತೇಳಿ ಆ ತಪಸ್ಸಿನ ನಿರ್ಗಮಿಸಿ ಮತ್ತೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವಯೋವೃದ್ಧ ಅವನಿಗೆ ಎದುರಾಗ್ತಾನೆ. ವಯೋವೃದ್ಧ ಏನು ಮಾಡ್ತಾ ಇರ್ತಾನಪ್ಪ ಅಂತಂದರೆ, ಒಂದು ಕಬ್ಬಿಣದ ಆರೆಯನ್ನು ಇಟ್ಕೊಂಡು ಒಂದು ಸಣ್ಣ ಹತ್ತಿಯಿಂದ ಮೇಲ್ಗಡೆಯಿಂದ ಕೆಳಗಡೆಗೆ ಉಜ್ಜುತ್ತಾ ಇರ್ತಾನೆ. ಇದನ್ನು ನೋಡಿ ಆ ಒಂದು ಯುವಕನಿಗೆ ಆಶ್ಚರ್ಯ ಆಗುತ್ತೆ. ಹಿರಿಯರೇ, ತಾವು ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಆ ಒಂದು ಯುವಕ ಕೇಳಿದಾಗ ವೃದ್ಧ ಹೇಳ್ತಾ ಹೋಗ್ತಾರೆ, ನೋಡಪ್ಪ, ಈ ಒಂದು ಹತ್ತಿಯಿಂದ ಈ ದೊಡ್ಡ ಆರೆಯನ್ನು ಉಜ್ಜಿ ನಾನು ಸಣ್ಣ ಸೂಜಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತಾರಂತೆ. ಮತ್ತೆ ಕೇಳ್ತಾನೆ, ಈ ಒಂದು ಸಣ್ಣ ಹತ್ತಿಯಿಂದ ಈ ಆರೆಯನ್ನು ಉಜ್ಜಿ ಸಣ್ಣ ಸೂಜಿ ಮಾಡ್ತೀನಿ ಅಂತ ಹೇಳಿದಾಗ ಯುವಕನಿಗೆ ಮತ್ತೆ ಆಶ್ಚರ್ಯ ಆಗುತ್ತೆ. ಇವತ್ತು ನಾಳಿನ ಸಾಯ್ತಕ್ಕಂಥ ಈ ವೃದ್ಧ ಸಣ್ಣ ಸೂಜಿ ಮಾಡ್ತೀನಿ ಎನ್ನುವಂಥ ಒಂದು ಚೈತನ್ಯವನ್ನು ಇಟ್ಕೊಂಡಿದ್ದಾನೆ. ನನಗಿನ್ನೂ ವಯಸ್ಸಿದೆ, ಸಾಧಿಸುವ ಛಲ ಇದೆ, ನಾನು ಯಾಕೆ ಇನ್ನೂ ಮತ್ತೆ ತಪಸ್ಸಿಗೆ ಹೋಗ್ಬಾರ್ದು ಅಂಥೇಳಿ ಮತ್ತೆ ತಪಸ್ಸಿಗೆ ಹೋಗ್ತಾನೆ. ಮತ್ತೆ ಕೆಲವೊಂದಷ್ಟು ವರ್ಷಗಳು ಕಳೀತವೆ. ಅಲ್ಲಿಯೂ ಕೂಡ ಆತನಿಗೆ ಯಾವುದೇ ಜ್ಞಾನೋದಯ ಆಗೋದಿಲ್ಲ. ಇದರಿಂದ ಬೇಸತ್ತು ವಾಪಸ್ಸು ಬರಬೇಕಾದ್ರೆ ಹಾದಿಯಲ್ಲಿ ಒಂದು ನಾಯಿ ಬಿದ್ದಿರ್ತದೆ. ಆ ನಾಯಿ ರೋಗ ರುಜಿನಿಯಿಂದ ನರಳ್ತಾ ಇರ್ತದೆ. ಆ ನಾಯಿಯ ಕೊರಳಿನಲ್ಲಿ ಹುಣ್ಣಾಗ್ಬಿಟ್ಟು ಹುಳುಗಳು ಆ ನಾಯಿಯನ್ನು ತಿಂತಾ ಇರ್ತವೆ. ಆ ನಾಯಿ ನೋಡಿ ಈತನಿಗೆ ಮರುಕ ವ್ಯಕ್ತ ಆಗುತ್ತೆ, ಅಯ್ಯೋ, ಒಂದು ಜೀವಿ ಸಾಯ್ತಾ ಇದೆಯಲ್ಲ ಅಂತ. ಆ ಮರುಕವನ್ನು ವ್ಯಕ್ತಪಡಿಸಿ ಏನು ಮಾಡ್ತಾನೆ, ಆ ನಾಯಿಯನ್ನು ಬೇರ್ಪಡಿಸಿ ಯಾವುದಾದ್ರು ಮಾರ್ಗದಿಂದ ಕಾಪಾಡಬೇಕು ಅಂತ ಆಲೋಚನೆ ಮಾಡಿದಾಗ ಒಂದು ಸಣ್ಣ ಕಡ್ಡಿಯಿಂದ ಆ ಹುಳುಗಳನ್ನು ಬೇರ್ಪಡಿಸಿ ಕಾಪಾಡ್ತೀನಿ ಅಂತ ಯೋಚನೆ ಮಾಡ್ತಾನೆ. ಆದರೆ ಆ ಹುಳುವನ್ನು ಬೇರ್ಪಡಿಸಬೇಕಾದ್ರೆ ಹುಳುಗಳು ಸತ್ತೋಗ್ತವಲ್ಲ, ಅದು ಕೂಡ ಒಂದು ಜೀವಿ ಅಲ್ವಾ ಅಂತ ಆಲೋಚನೆ ಮಾಡ್ತಾ ಹೋಗ್ತಾನೆ. ಆವಾಗ ನನ್ನ ನಾಲಿಗೆಯಿಂದ ಈ ಹುಳುಗಳನ್ನು ಬೇರ್ಪಡಿಸಿ ನಾನು ನಾಯಿಯನ್ನು ಕೂಡ ಕಾಪಾಡ್ತೀನಿ, ಈ ಕಡೆ ಹುಳುಗಳನ್ನು ಕೂಡ ಕಾಪಾಡ್ತೀನಿ, ಸರ್ವಜೀವಿಯನ್ನು ಕಾಪಾಡಬೇಕಾದ್ದು ನಮ್ಮ ಧರ್ಮ ಅಂತಂತೇಳಿ ಅಲ್ಲಿ ಆತ ಆ ಒಂದು ಪ್ರಯತ್ನಕ್ಕೆ ನಿರತನಾದಾಗ ಆ ಕ್ಷಣದಲ್ಲಿ ಅಲ್ಲಿ ಬುದ್ಧ ಪ್ರತ್ಯಕ್ಷನಾಗಿ ಹೇಳ್ತಾ ಹೋಗ್ತಾನೆ, ದೇವರು ಎಲ್ಲ ಕಡೆ ನೆಲೆಸಿದ್ದಾನೆ ಅಂತ ನೀವು ಭಾವಿಸ್ಕೊಳ್ಳೋಕೆ ಹೋಗ್ಬೇಡ. ಸಕಲ ಜೀವಿ ಚರಾಚರಗಳಲ್ಲಿಯೂ ಕೂಡ ಆ ದೇವರು ಅಂತವನು ನೆಲೆಸಿರ್ತಾನೆ. ಆತನನ್ನು ಹುಡುಕಿಕೊಂಡು ಬೇರೆ ಬೇರೆ ಕಡೆ ಹೋಗ್ತಕ್ಕಂಥದ್ದು, ತಪಸ್ಸನ್ನು ಮಾಡ್ತಕ್ಕಂಥದ್ದು, ಜ್ಞಾನೋದಯ ಪಡ್ಕೋಬೇಕು ಅಂತಕ್ಕಂಥದ್ದು ನಿಮ್ಮ ಭ್ರಮೆ. ಯಾವ ವ್ಯಕ್ತಿ ಕಷ್ಟದಲ್ಲಿದ್ದಾನೋ, ಯಾವ ಜೀವಿ ಕಷ್ಟದಲ್ಲಿ ಇದ್ದಾನೋ ಅವರಿಗೆ ಸ್ಪಂದಿಸುವಂಥ ಗುಣ ಯಾವಾಗಿದೆಯೋ ಅಲ್ಲಿ ನಿಜವಾದ ಜ್ಞಾನೋದಯ ಆಗುತ್ತೆ, ನಿಜವಾದ ಸಾಕ್ಷಾತ್ಕಾರ ಆಗುತ್ತೆ ಅಂತಂತೇಳಿ ಆ ಒಂದು ಬುದ್ಧ ಆತನನ್ನು ಎಚ್ಚರಿಸ್ತಾ ಹೋಗ್ತಾನಂತೆ. ಇನ್ನು ಮುಂದುವರಿದ ವಿಚಾರಗಳು ಮುಂದಿನ ಭಾಗದಲ್ಲಿ ಪ್ರಸಾರ ಆಗ್ತವೆ. ಎಲ್ಲರಿಗೂ ಶರಣಾರ್ಥಿಗಳು.